ಎಲ್ಲರಿಗೂ ನಮಸ್ಕಾರ. ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೋತ್ತರಗಳು 8ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 2 ಭಾರತ ವರ್ಷ, ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ. ಪ್ರಶ್ನೆ 1. ಬಹು ಆಯ್ಕೆಯ ಪ್ರಶ್ನೆಗಳು. ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಭಾರತದ ಕರಾವಳಿ ತೀರ ಪ್ರದೇಶದ ಉದ್ದ 6100 ಕಿಲೋಮೀಟರ್. ಪ್ರಶ್ನೆ 2. ಭಾರತವನ್ನು 2 ಸಮಭಾಗಗಳಾಗಿ ವಿಂಗಡಿಸಿದ ನದಿ. ಭಾರತವನ್ನು 2 ಸಮಭಾಗಗಳಾಗಿ ವಿಂಗಡಿಸಿದ ನದಿ ನರ್ಮದಾ ನದಿ. ಪ್ರಶ್ನೆ 3. ಭಾರತದ ದಕ್ಷಿಣಕ್ಕಿರುವ ನೆರೆಯ ರಾಷ್ಟ್ರ. ಭಾರತದ ದಕ್ಷಿಣಕ್ಕಿರುವ ನೆರೆಯ ರಾಷ್ಟ್ರ ಶ್ರೀಲಂಕಾ. ಪ್ರಶ್ನೆ 4. ಭಾರತದ ಪ್ರಾಚೀನ ವಿದೇಶಿ ವ್ಯಾಪಾರ ಈ ಮಾರ್ಗದ ಮೂಲಕ ನಡೆದಿತ್ತು. ಭಾರತದ ಪ್ರಾಚೀನ ವಿದೇಶಿ ವ್ಯಾಪಾರ ಸಮುದ್ರ ಮಾರ್ಗದ ಮೂಲಕ ನಡೆದಿತ್ತು. ಪ್ರಶ್ನೆ 5. ಭಾರತ ಏಷ್ಯಾ ಖಂಡದ ಈ ಭಾಗದಲ್ಲಿದೆ. ಭಾರತ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ. ಪ್ರಶ್ನೆ 6. ಪ್ರಾಗೈತಿಹಾಸಿಕ ಕಾಲದ ಬೂದಿಯ ಕುರುಹುಗಳು ದೊರೆತ ಸ್ಥಳ. ಪ್ರಾಗೈತಿಹಾಸಿಕ ಕಾಲದ ಬೂದಿಯ ಕುರುಹುಗಳು ಕರ್ನೂಲ್ ಸ್ಥಳದಲ್ಲಿ ದೊರೆತಿವೆ. ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 7. ಚರಿತ್ರೆ ಪೂರ್ವಕಾಲ ಎಂದರೇನು? ಉತ್ತರ: ಮಾನವನು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೂ ಮೊದಲಿನ ಕಾಲ. ಪ್ರಶ್ನೆ 8. ಭಾರತದಲ್ಲಿರುವ ಒಟ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು? 28 ರಾಜ್ಯಗಳು ಹಾಗೂ ರಾಜಧಾನಿ ಪ್ರದೇಶ ದೆಹಲಿಯನ್ನೊಳಗೊಂಡಂತೆ 8 ಕೇಂದ್ರಾಡಳಿತ ಪ್ರದೇಶಗಳು ಪ್ರಸ್ತುತ ಇವೆ. ಪ್ರಶ್ನೆ 9. ಜಗತ್ತಿನಲ್ಲಿ ಅತ್ಯಂತ ಎತ್ತರದ ಶಿಖರಗಳನ್ನು ಹೊಂದಿರುವ ಪರ್ವತ ಶ್ರೇಣಿ ಯಾವುದು? ಜಗತ್ತಿನಲ್ಲಿ ಅತ್ಯಂತ ಎತ್ತರದ ಶಿಖರಗಳನ್ನು ಹೊಂದಿರುವ ಪರ್ವತ ಶ್ರೇಣಿ ಹಿಮಾಲಯ ಪರ್ವತ ಶ್ರೇಣಿ. ಪ್ರಶ್ನೆ 10. ಪ್ರಾಚೀನ ವೇದ ಕಾಲದ ನಾಗರಿಕತೆಗಳು ಯಾವ ನದಿ ದಡದಲ್ಲಿ ಹುಟ್ಟಿಕೊಂಡಿವೆ? ಪ್ರಾಚೀನ ವೇದ ಕಾಲದ ನಾಗರಿಕತೆಗಳು ಸಿಂಧೂ, ಗಂಗಾ ನದಿ ಬಯಲು ಪ್ರದೇಶಗಳಲ್ಲಿ ಹುಟ್ಟಿಕೊಂಡಿವೆ. ಪ್ರಶ್ನೆ 11. ರೇವು ಪಟ್ಟಣಗಳ ಅಭಿವೃದ್ಧಿ ಯಾವ ಪ್ರಬಲ ರಾಜ್ಯಗಳ ಉದಯಕ್ಕೆ ಕಾರಣವಾಗಿತ್ತು? ರೇವು ಪಟ್ಟಣಗಳ ಅಭಿವೃದ್ಧಿಯು ಪಾಂಡ್ಯ, ಚೇರ, ಚೋಳ ರಾಜಮನೆತನಗಳ ಉದಯಕ್ಕೆ ಕಾರಣವಾಗಿತ್ತು. ಪ್ರಶ್ನೆ 3. ಈ ಕೆಳಗಿನ ಪ್ರಶ್ನೆಗಳಿಗೆ 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 12. ಭಾರತ ಒಂದು ಉಪಖಂಡ. ಕಾರಣ ತಿಳಿಸಿ. ಭಾರತ ತನ್ನ ಮೇರೆಯ ಸುತ್ತ 3 ಕಡೆಯಲ್ಲಿ ನೀರಿನಿಂದಲೂ ಹಾಗೂ 1 ಕಡೆ ಭೂಭಾಗದಿಂದಲೂ ಆವರಿಸಿದೆ. ಆದ್ದರಿಂದ ಭಾರತ ಒಂದು ಉಪಖಂಡವಾಗಿದೆ. ಪ್ರಶ್ನೆ ಸಂಖ್ಯೆ 13. ಭಾರತ ತನ್ನ ಭೂಗಡಿಯನ್ನು ಯಾವ ದೇಶಗಳೊಂದಿಗೆ ಹಂಚಿಕೊಂಡಿದೆ? ಭಾರತ ತನ್ನ ಭೂಗಡಿಯನ್ನು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾ, ಮಯನ್ಮಾರ್ ಈ 8 ದೇಶಗಳೊಡನೆ ತನ್ನ ಭೂಗಡಿಯನ್ನು ಹಂಚಿಕೊಂಡಿದೆ. ಪ್ರಶ್ನೆ ಸಂಖ್ಯೆ 14. ಪ್ರಾಗೈತಿಹಾಸಿಕ
ಕಾಲವನ್ನು ಚರಿತ್ರೆಯ ಪೂರ್ವಕಾಲ ಎಂದು ಕರೆಯಲಾಗಿದೆ. ಏಕೆ? ಪ್ರಾಗೈತಿಹಾಸಿಕ ಕಾಲವನ್ನು ಚರಿತ್ರೆಯ ಪೂರ್ವಕಾಲ ಎಂದು ಕರೆಯಲಾಗಿದೆ ಏಕೆಂದರೆ ಈ ಅವಧಿಯಲ್ಲಿ ಭಾಷೆಯ ಬೆಳವಣಿಗೆ ಹಾಗೂ ಲಿಪಿಯ ಬಳಕೆಯ ಬಗ್ಗೆ ನಮಗೆ ಆಧಾರಗಳು ಸಿಗದೇ ಇರುವುದರಿಂದ ಈ ಕಾಲವನ್ನು ಚರಿತ್ರೆಯ ಪೂರ್ವಕಾಲ ಅಥವಾ ಪ್ರಾಗೈತಿಹಾಸಿಕ ಕಾಲ ಎಂದು ಕರೆಯಲಾಗಿದೆ. ಪ್ರಶ್ನೆ ಸಂಖ್ಯೆ 15. ಪ್ರಾಚೀನ ಕೈಗಾರಿಕಾ ನೆಲೆಗಳು ಹೇಗೆ ಹುಟ್ಟಿಕೊಂಡವು? ಪ್ರಾಚೀನ ಕೈಗಾರಿಕಾ ನೆಲೆಗಳು ಹೇಗೆ ಹುಟ್ಟಿಕೊಂಡವು ಎಂದರೆ ಅಂದಿನ ಮಾನವನ ಅಳಿವು ಉಳಿವಿಗೆ ಶಿಲೆಗಳ ಪರಿಕರಗಳು ಅನಿವಾರ್ಯವಾದ್ದರಿಂದ ತಮ್ಮ ಅಗತ್ಯಕ್ಕೆ ಸೂಕ್ತವಾದ ಕಲ್ಲುಗಳು ದೊರೆಯುವ ಸ್ಥಳಗಳನ್ನೇ ವಾಸಕ್ಕೆ ಆಯ್ಕೆ ಮಾಡಿಕೊಂಡರು. ಮಾನವ ಕಲ್ಲುಗಳನ್ನು ಬಳಸಿ ಪರಿಕರಗಳನ್ನು ತಯಾರಿಸಿದ. ಇಂತಹ ಪ್ರದೇಶಗಳನ್ನು ಕೈಗಾರಿಕಾ ನೆಲೆಗಳೆಂದು ಭಾವಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 16. ಹೆಚ್ಚಾಗಿ ಯಾವ ಕಣಿವೆಗಳ ಮೂಲಕ ಭಾರತದ ಮೇಲೆ ದಾಳಿಗಳು ಸಂಭವಿಸಿವೆ? ಭಾರತದ ಮೇಲೆ ದಾಳಿಗಳು ಖೈಬರ್ ಮತ್ತು ಬೋಲಾನ್ ಎಂಬ ಕಣಿವೆಗಳ ಮೂಲಕ ಸಂಭವಿಸಿವೆ. ಪ್ರಶ್ನೆ ಸಂಖ್ಯೆ 4. ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 17. ಶಿಲಾಯುಗದ ಬಗ್ಗೆ ವಿವರಿಸಿ. ಕಲ್ಲಿನಿಂದ ಆಯುಧಗಳನ್ನು ತಯಾರಿಸಿ ಬಳಸಿದ ಕಾಲ ಶಿಲಾಯುಗ. ಅತ್ಯಂತ ಪೂರ್ವದ ಘಟ್ಟವನ್ನು ಹಳೆಯ ಶಿಲಾಯುಗ ಎಂದು ಕರೆಯಲಾಗಿದೆ. ಹಳೆಯ ಶಿಲಾಯುಗ ಸುಮಾರು 2 ಮಿಲಿಯನ್ ವರ್ಷಗಳಷ್ಟು ಹಳೆಯದು. ಸುಮಾರು 12,000 ವರ್ಷಗಳವರೆಗೂ ಹಳೆಯ ಶಿಲಾಯುಗ ವಿಸ್ತರಿಸಿದೆ. ಈ ಕಾಲವನ್ನು 3 ಹಂತಗಳಾಗಿ ವಿಂಗಡಿಸಿದೆ: ಆದಿಶಿಲಾಯುಗ, ಮಧ್ಯಶಿಲಾಯುಗ ಹಾಗೂ ಅಂತ್ಯಶಿಲಾಯುಗ. ಎಲ್ಲರಿಗೂ ಧನ್ಯವಾದಗಳು.